ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಜ್ಯೇಷ್ಠಲಕ್ಷ್ಮಿ ಅಂದರೆ ಯಾರು, ಜ್ಯೇಷ್ಠಲಕ್ಷ್ಮಿಯನ್ನು ಯಾವ ರೀತಿಯಾಗಿ ಪೂಜೆಯನ್ನು ಮಾಡಬೇಕು, ಜ್ಯೇಷ್ಠಲಕ್ಷ್ಮಿ ಮನೇಲಿದ್ದರೆ ನಮಗೆ ಆಗುವಂಥ ಅನಾಹುತಗಳು ಏನು ಅನ್ನೋದನ್ನು ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಈ ಜ್ಯೇಷ್ಠಲಕ್ಷ್ಮಿ ಅಂತಂದರೆ ಮಹಾಲಕ್ಷ್ಮಿ ಅವನ ಅಕ್ಕನೇ ಜ್ಯೇಷ್ಠಲಕ್ಷ್ಮಿ. ಚುಟುಕಾಗಿ ಒಂದು ಕಥೆಯನ್ನು ತಿಳಿಸ್ಕೊಡ್ತೀನಿ. ಇದರಲ್ಲಿ ಏನಾರ ನಿಮಗೆ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಹಾಕಿ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕೂಡ ಅದರ ಬಗ್ಗೆ ಸಂಪೂರ್ಣವಾಗಿರುವಂಥ ಮಾಹಿತಿನ ತಿಳಿಸ್ಕೊಡ್ತೀನಿ. ಪೂಜೆ ಮಾಡೋದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲೇ ನಾನು ತಿಳಿಸ್ಕೊಡ್ತೀನಿ. ಇವಾಗ ಕಥೆಯ ತಿಳಿಸ್ಕೊಡ್ತೀನಿ ಚಿಕ್ಕದಾಗಿ. ನೋಡಿ, ಸಾಕ್ಷಾತ್ ಮಹಾಲಕ್ಷ್ಮಿ ಮತ್ತು ವಿಷ್ಣು ಪರಮಾತ್ಮ ಸಾಕ್ಷಾತ್ ಮಹಾಲಕ್ಷ್ಮಿಯನ್ನು ಇಷ್ಟವನ್ನು ಪಟ್ಟಿರ್ತಾರೆ. ಆವಾಗ ಮಹಾಲಕ್ಷ್ಮಿ ಬಂದು ವಿಷ್ಣು ಪರಮಾತ್ಮನಿಗೆ ಒಂದು ಷರತ್ತನ್ನು ಒಡ್ತಾರೆ. ಏನಂತ ಹೇಳಿ ಅಂದರೆ, ನನಗೆ ಜ್ಯೇಷ್ಠಲಕ್ಷ್ಮಿ ಅಂಥೇಳಿ ಅಕ್ಕ ಇದ್ದಾಳೆ, ನಮ್ಮ ಅಕ್ಕನನ್ನು ಮದುವೆ ಆದರೆ ಮಾತ್ರ ನಾನು ನಿಮ್ಮನ್ನು ಮದುವೆ ಆಗೋದಕ್ಕೆ ಸಾಧ್ಯ ಅಂತಾರೆ. ಅದರ ಪ್ರಕಾರ, ಆ ಷರತ್ತಿನ ಪ್ರಕಾರ ವಿಷ್ಣು ಪರಮಾತ್ಮ ಕೂಡ ಆ ಒಂದು ಷರತ್ತಿಗೆ ಒಪ್ಕೊಳ್ತಾರೆ. ಜ್ಯೇಷ್ಠಲಕ್ಷ್ಮಿಗೆ ವರವನ್ನು ಕೂಡ ಹುಡುಕ್ತಾರೆ. ಆ ವರ ಬ್ರಾಹ್ಮಣನ ಆಗಿರ್ತಾನೆ. ಆ ಬ್ರಾಹ್ಮಣನನ್ನು ಜ್ಯೇಷ್ಠಲಕ್ಷ್ಮಿಗೆ ಅವಳು ಇಷ್ಟಪಟ್ಟು ಮದುವೆಯನ್ನು ಆಗ್ತಾರೆ. ಮದುವೆ ಎಲ್ಲ ಒಂದು ಸಂಪ್ರದಾಯದ ಪ್ರಕಾರ ಮದುವೆ ಆಗುತ್ತೆ. ಆ ಬ್ರಾಹ್ಮಣರ ಮನೆಗೆ ಜ್ಯೇಷ್ಠಲಕ್ಷ್ಮಿ ಹೋಗ್ತಾಳೆ. ಜ್ಯೇಷ್ಠಲಕ್ಷ್ಮಿ ವಾಸ ಹೆಂಗಂದರೆ, ತೀರಾ ಕೊಳಕು ಅನ್ನೋದು ಇರುತ್ತಲ್ವ, ಒಂದು ಗಲೀಜು ಮನೆಯಲ್ಲಿ ಕಸ ಕಡ್ಡಿ ಮೂಟೆ, ಇಲ್ಲಿ ಅವಳ ವಾಸವಾಗಿರುತ್ತೆ. ಬ್ರಾಹ್ಮಣರ ಮನೆಗೆ ಹೋದಾಗ ಸಾಂಬ್ರಾಣಿಯ ಧೂಪದ ಸ್ಮೆಲ್ಲು ಮನೆಯಲ್ಲಿ ಒಂದು ರೀತಿಯಾಗಿ ಅವರ ಒಂದು ಸುಗಂಧ ಭರಿತವಾಗಿರುವಂಥದ್ದು ಅವರ ಒಂದು ಮನೆಯಲ್ಲಿ ವಾಸವಾಗಿರುತ್ತೆ. ಅಲ್ಲಿ ಒಂದಿನ ಕಳೆಯುತ್ತೆ, 2 ದಿನ ಕಳೆಯುತ್ತೆ, 1 ವಾರ ಕಳೆಯೋಷ್ಟೊತ್ತಿಗೆ ಈ ಜ್ಯೇಷ್ಠಲಕ್ಷ್ಮಿಗೆ ಉಸಿರನ್ನು ಕಟ್ಕೊಳ್ತಾಳೆ. ಉಸಿರನ್ನು ಕಟ್ಕೊಂಡು ಅಲ್ಲಿಂದ ಹೊರಟು ಮನೆಯಲ್ಲಿ ಗಂಡನನ್ನು ಬಿಟ್ಟು ಎಲ್ಲವನ್ನು ತ್ಯಜಿಸಿ, ಈ ಮನೆಯಲ್ಲಿ ನನಗೆ ಇರೋಕ್ಕೆ ಆಗ್ತಾ ಇಲ್ಲ ಅಂಥೇಳಿ ಅವಳು ಬಂದು ಅರಳಿ ಮರಕ್ಕೆ ತನ್ನ ವಾಸವನ್ನು ಹೂಡ್ಕೊಳ್ತಾಳೆ. ಮತ್ತು ಯಾವ ಮನೆಗಳು ಕೊಳಕಿರುತ್ತಲ್ವ, ಅವಳಿಗೆ ತುಂಬ ಅಂದರೆ ತುಂಬ ಹೊಟ್ಟೆ ಹಸಿವಾಗಿಬಿಡುತ್ತೆ, ತುಂಬ ಹೊಟ್ಟೆ ಹಸಿವಾಗುತ್ತೆ. ಆವಾಗ ಅವಳು ಯಾರ ಮನೆಯಲ್ಲಿ ಕೊಳಕ್ತನ ಇರುತ್ತಲ್ವ, ಮನೆಯಲ್ಲಿ ಅಡುಗೆ ಮಾಡಿಬಿಟ್ಟು ಈ ಸಿಂಕಲ್ಲಿ ಪಾತ್ರೆ ತೊಳೆದೇ ಇರೋವಂಥದ್ದು, ಅಡುಗೆ ಮಾಡಿಬಿಟ್ಟು ಪಾತ್ರೆಯನ್ನು ಮುಚ್ಚದೇ ಇರೋವಂಥದ್ದು, ಅಲ್ಲಂದ್ರೆ ಅಲ್ಲಿ ಊಟದ ತಟ್ಟೆನ ಸರಿಸಿರೋ ಅಂಥದ್ದು, ಕ್ಲೀನೆಸ್ ಇರೋದಿಲ್ವ, ಅಲ್ಲಿ ಹೋಗಿ ಅವಳ ವಾಸವನ್ನು ಅವಳು ಹುಡ್ಕೊಳ್ತಾಳೆ. ಹೀಗೆ 1 ದಿನ ಕಳೆಯುತ್ತೆ, 2 ದಿನ ಕಳೆಯುತ್ತೆ. ಸ್ವಲ್ಪ ದಿನ ಕಳೆದ ಮೇಲೆ ಬ್ರಾಹ್ಮಣ ಬಂದು ವಿಷ್ಣು ಪರಮಾತ್ಮನಿಗೆ ನಡೆದಂಥ ಒಂದು ಸಂಗತಿಯನ್ನೆಲ್ಲ ಹೇಳ್ತಾನೆ. ಆಮೇಲೆ ತುಂಬ ಜನರಿಗೆ ಬಡಸ್ತನ ಕೂಡ ಶುರುವಾಗುತ್ತೆ. ಆವಾಗ ವಿಷ್ಣು ಪರಮಾತ್ಮನಿಗೂ ಇವಾಗ ಏನಂದರೆ, ಅವಳು ಅಕ್ಕನ ಪರಿಸ್ಥಿತಿಯನ್ನು ನೋಡಿ ತುಂಬ ಒಂದು ರೀತಿಯಾಗಿ ಲಕ್ಷ್ಮೀದೇವಿ ವಿಷ್ಣುವನ್ನ ಕುರಿತು ಕೇಳ್ತಾಳೆ. ನನ್ನ ಅಕ್ಕನಿಗೆ ಯಾಕೆ ಇಷ್ಟು ಕಷ್ಟ, ಒಂದೊಂದು ಮನೆಯಲ್ಲಿ ಹೋಗಿ ನೋಡಿ ಅವಳು ಎಂಜಲು ಊಟ ಆಯಿತು, ಹೆಂಗೆ ಅವಳು ಇದನ್ನು ಮಾಡ್ತಾ ಇದ್ದಾಳೆ ಅಂಥೇಳಿ ಕೇಳ್ಕೊಳ್ತಾಳೆ. ಕೇಳ್ಕೊಂಡಾಗ ಆವಾಗ ಜ್ಯೇಷ್ಠಲಕ್ಷ್ಮಿಯನ್ನು ಕರೆಸ್ತಾರೆ, ಬ್ರಾಹ್ಮಣನನ್ನು ಕೂಡ ಕರೆಸ್ತಾರೆ. ಕರೆಸಿಬಿಟ್ಟು ಕೇಳ್ತಾರೆ, ಯಾಕಮ್ಮ ಈ ಥರ ಮಾಡ್ತಾ ಇದೆಯಾ ಅಂತಂದಿದ್ದಕ್ಕೆ ಅವಳು ಜ್ಯೇಷ್ಠಲಕ್ಷ್ಮಿ ಹೇಳ್ತಾಳೆ, ನನಗೆ ಇವರ ಮನೆಯಲ್ಲಿ ಧೂಪದ ಆ ಮಲ್ಲಿಗೆ ಹೂವಿನ ಸ್ಮೆಲ್ಲು, ಆ ಮನೆಯಲ್ಲಿರುವಂಥ ಪರಿಮಳ, ಕ್ಲೀನ್ನೆಸ್ಸು, ಅಲ್ಲಿ ನನಗೆ ಉಸಿರು ಕಟ್ಟದಂಗೆ ಆಗ್ತಾಯಿದೆ. ಹಾಗಾಗಿ ಯಾರ ಮನೆಯಲ್ಲಿ ಕೊಳಕ ಇರುತ್ತೋ ಅಲ್ಲಿ ಹೋಗಿ ನನ್ನ ವಾಸವನ್ನು ನಾನು ಮಾಡ್ತಾಯಿದ್ದೀನಿ. ಆವಾಗ ಶ್ರೀ ಮಹಾಲಕ್ಷ್ಮಿ ಹೇಳ್ತಾಳೆ, ನನ್ನ ಭಕ್ತರು ನನ್ನನ್ನು ಆರಾಧನೆಯನ್ನು ಮಾಡ್ತಾ ಇದ್ದಾರೆ, ಹಾಗಾಗಿ ನಾನಿರೋ ಜಾಗದಲ್ಲಿ ನೀನು ಇರಬಾರ್ದು ಅಂತೇಳಿ ಇಬ್ಬರಿಗೂ ಒಂದು ಒಪ್ಪಂದವಾಗುತ್ತೆ. ಆವಾಗ ಜ್ಯೇಷ್ಠಲಕ್ಷ್ಮಿ ಏನು ಹೇಳ್ತಾಳೆ ಅಂದರೆ, ಕೊಳಕುತನ ಇರುವಲ್ಲಿ ನಾನು ಇರ್ತೀನಿ, ಮತ್ತು ಕ್ಲೀನೆಸ್ ಇರೋ ಜಾಗದಲ್ಲಿ ನೀನಿರು, ಮೊದಲಿಗೆ ನನ್ನನ್ನು ಆ ಮನೆಯವರು ಪೂಜೆಯನ್ನು ಮಾಡಿ ಬೀಳ್ಕೊಡ್ಬೇಕು, ಅಂಥ ಮನೆಗೆ ನಾನು ಬರೋದಿಲ್ಲ ಅಂತ ಹೇಳ್ತಾರೆ. ಪ್ರತಿಯೊಂದು ಮನೆಗೂ ಅಷ್ಟೇ ಈ ಲಿಂಬೆಹಣ್ಣು ಮೆಣಸಿನಕಾಯಿಯನ್ನು ಕಟ್ಟುವಂಥ ಉದ್ದೇಶ ಏನಪ್ಪ ಅಂದರೆ, ಈ ಜ್ಯೇಷ್ಠಲಕ್ಷ್ಮಿ ಬಂದು ದಾರಿದ್ರ್ಯತನ, ಒಂದು ಕೊಳಕುತನ, ಒಂದು ಅದೃಷ್ಟ ಅಲ್ಲ, ಒಂದು ರೀತಿ ಏನಂತಂದರೆ ದುರಾದೃಷ್ಟ ಅನ್ನುವಂಥದ್ದು ನಮಗೆ ಬರಬಾರ್ದು ಅಂಥೇಳಿ ಮನೆಯಲ್ಲಿ ಒಂದು ಗೊಂಬೆಗಳನ್ನು ಕಟ್ಟೋದಾಗಿರಬಹುದು, ಒಂದು ಈ ಲಿಂಬೆಹಣ್ಣು ಮೆಣಸಿನಕಾಯಿನ ಕಟ್ಟುವಂಥದ್ದು, ಅದು ಬಂದು ಜ್ಯೇಷ್ಠಾದೇವಿಯ ಊಟವಾಗಿರುತ್ತೆ. ಅದನ್ನು ಅವಳು ತಿಂದ್ಕೊಂಡು ಸಂತುಷ್ಟಿಯಾಗಿ ಒಳಗಡೆಗೆ ಬರೋದಿಲ್ಲ, ಮನೆಯಿಂದ ಆಚೆ ಕಡೆಗೆ ಅದನ್ನು ತಿಂದುಬಿಟ್ಟು
ಆಚೆ ಹೋಗೋವಂಥದ್ದನ್ನು ಮಾಡ್ತಾಳೆ. ಪ್ರತಿಯೊಬ್ಬರೂ ಅಷ್ಟೇ ಅಮಾವಾಸ್ಯೆ, ಪೌರ್ಣಮಿ, ಶುಕ್ರವಾರ ಮನೆಯಲ್ಲಿ ಲಿಂಬೆಹಣ್ಣು, ಮೆಣಸಿನ್ಕಾಯಿನ ಕಟ್ಟೋದನ್ನು ಮಾಡಿ ಧೂಪಗಳನ್ನು ಹಾಕಿ ಮತ್ತು ಸುಪ್ರಭಾತಗಳು ಎಲ್ಲಿರುತ್ತೋ ಅಲ್ಲಿ ಜ್ಯೇಷ್ಠಲಕ್ಷ್ಮಿಯ ವಾಸ ಇರೋದಿಲ್ಲ. ಮನೆಯಲ್ಲಿ ಸಂಧ್ಯಾ ಕಾಲದಲ್ಲಿ ಲಕ್ಷ್ಮೀ ಅಮ್ಮನವರ ಅಷ್ಟೋತ್ತರ, ಶತನಾಮಾವಳಿ ಟಿ ವಿಗಳಲ್ಲಾಗಿತ್ತು. ಇವಾಗೆಲ್ಲ ಅಂದರೆ ನಿಮ್ಮ ಮನೆಯಲ್ಲಿ ಭಜನೆಗಳು ಈ ರೀತಿ ಇರೋ ಜಾಗದಲ್ಲಿ ಜ್ಯೇಷ್ಠಲಕ್ಷ್ಮಿ ಇರೋದಿಲ್ಲ. ಹಾಗಾಗಿ ಈ ಒಂದು ಜ್ಯೇಷ್ಠ ಮಾಸದಲ್ಲಿ ಜ್ಯೇಷ್ಠ ನಕ್ಷತ್ರಗಳು ಬರುತ್ತೆ, ಆವಾಗೂ ಕೂಡ ನೀವು ಜ್ಯೇಷ್ಠಲಕ್ಷ್ಮಿಯನ್ನು ಪೂಜೆಯನ್ನು ಮಾಡಬಹುದು. ಇಲ್ಲ ಅಂತಂದರೆ ನೀವು ಯಾವುದೇ ಶುಕ್ರವಾರ ಕೂಡ ಒಂದು ಮನೆಯಲ್ಲಿ ಒಂದು ಮೂಲೆಯಲ್ಲೂ ಸಹ ನೀವು ಪೂಜೆಯನ್ನು ಮಾಡಬಹುದು. ಆವಾಗ ಎಷ್ಟೇ ಜನ ಲಕ್ಷ್ಮೀ ಪೂಜೆಯನ್ನು ಮಾಡಿದ್ರು ನಮಗೆ ಏಳಿಗೆ ಆಗ್ತಾ ಇಲ್ಲ ಅನ್ನೋವಂಥವ್ರು ಖಂಡಿತವಾಗ್ಲೂ ಜ್ಯೇಷ್ಠಲಕ್ಷ್ಮಿಯ ಪೂಜೆಯನ್ನು ಮಾಡಿ ತದನಂತರದಲ್ಲಿ ನೀವು ಲಕ್ಷ್ಮೀ ಪೂಜೆಯನ್ನು ಮಾಡಬೇಕು. ಆ ರೀತಿ ಮಾಡಿದಾಗ ಮಾತ್ರ ಲಕ್ಷ್ಮೀ ಅಮ್ಮನವರ ಪೂರ್ತಿಯಾಗಿರುವಂಥ ಆಶೀರ್ವಾದ ಅನ್ನುವಂಥದ್ದು ನಮಗೆ ಸಿಗುತ್ತೆ. ಹಾಗೆ ಹಿರಿಯರು ಹೇಳೋವಂಥದ್ದು ಏನಂದರೆ ಅರಳಿ ಮರವನ್ನು ಯಾವಾಗಂದರೆ ಆವಾಗ ಸ್ಪರ್ಶ ಮಾಡಬಾರ್ದು ಅಂಥೇಳಿ ಯಾಕೆ ಹೇಳ್ತಾರೆ ಅಂದರೆ ಅಲ್ಲಿ ಜ್ಯೇಷ್ಠಲಕ್ಷ್ಮಿಯ ವಾಸವಿರುತ್ತೆ. ನಾವು ಸ್ಪರ್ಶ ಮಾಡಿ ನಮ್ಮ ಮನೆಗೆ ಬಾ ಅಂಥೇಳಿ ಕರೆದಾಗೆ, ಯಾಕಂದರೆ ದಾರಿದ್ರ್ಯವನ್ನು ನಾವು ಕರೆದ ಹಾಗೆ. ಹಾಗಾಗಿ ಪ್ರತಿ ಆವಾಗೂ ಕೂಡ ಜ್ಯೇಷ್ಠಲಕ್ಷ್ಮಿಗೆ ವಿಷ್ಣು ಪರಮಾತ್ಮಗೆ ಲಕ್ಷ್ಮಿಗೆ ಒಂದು ಒಪ್ಪಂದ ಕೂಡ ಆಗುತ್ತೆ. ಏನಂತಂದರೆ ಪ್ರತಿ ವಾರ ಇವಾಗ ಭಾನುವಾರದಿಂದ ಶುಕ್ರವಾರದವರೆಗೂ ನನ್ನ ವಾಸ ಅರಳಿ ಮರದಲ್ಲಿರುತ್ತೆ. ಆದರೆ ಶನಿವಾರ ದಿವಸ ಮಾತ್ರ ಲಕ್ಷ್ಮಿ ಮತ್ತು ನಾರಾಯಣರ ವಾಸ ಆ ಒಂದು ಅರಳಿ ಮರದಲ್ಲಿರುತ್ತೆ. ಶನಿವಾರ ಮಾತ್ರನೇ ನಾವು ಶನಿವಾರ ವಿಶೇಷವಾಗಿರುವಂಥ ದಿನಗಳಲ್ಲಿ ಮಾತ್ರ ನಾವು ಆ ಮರವನ್ನು ಸ್ಪರ್ಶವನ್ನು ಮಾಡಿ ನಮಸ್ಕಾರವನ್ನು ಮಾಡ್ಕೊಳ್ಬೇಕು. ಇಲ್ಲ ಅಂತಂದರೆ ಯಾವ ಹೊತ್ತಲ್ಲಿ ಆ ಹೊತ್ತಲ್ಲಿ ಅರಳಿ ಮರವನ್ನು ಸುತ್ತೋದಕ್ಕೆ ಹೋಗಬಾರ್ದು. ಹಾಗೆ ನಮ್ಮ ಹಿರಿಕರು ಹೇಳಿರುವಂಥದ್ದು. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್.